ನಮಸ್ಕಾರ. ನನ್ನ ಪ್ರೀತಿಯ ಎಲ್ಲ ಅಕ್ಕಿ ಶಬ್ದವ್ರಿಗೆ ಏನಪ್ಪ ಮಾಹಿತಿ ಅಂತ ಅಂದರೆ ಸೇದಾವಡಿ ಕಡೆಯಿಂದ ನೋಡಿ, ಅಕ್ಕಿ ಕಾಳು ಜಾಸ್ತಿ ಆಗಿದ್ದಾವೆ. ಈಗ ನೆನ್ನೆ ನೈಟು RCB ಲೆಫ್ಟಲ್ಲಿ 40 ಅಕ್ಕಿ ಕತ್ಕೊಂಡೋಗಿದ್ದಾರೆ ಕಳ್ಳರುಗಳು ಬಂದು. ಆದಷ್ಟು ಸುಮಾರು ಬೆಂಗಳೂರಲ್ಲಿ ಅಕ್ಕಿಗಳು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೊಳ್ಳೆ ಅಕ್ಕಿ ಎಲ್ಲೆಲ್ಲಿ ಅಕ್ಕಿ ಆಡುತ್ತೆ ನೋಡ್ತಾರೆ. ಆ ಜಾಗಕ್ಕೆ ಬಂದು ಅವ್ರ ಅಪ್ಪಂದೇ ದವಡಿ ಅವರೇ ಬಂಡವಾಳ ಹಾಕಿ ಅಡಗಿರೋ ಥರ ಶಿಸ್ತಾಗಿ ಬಂದು 40 ಅಕ್ಕಿ ಕತ್ಕೊಂಡು ಹೋಗಿದ್ದಾರೆ. ತುಂಬ 40 ಅಕ್ಕಿ ಅಂದರೆ ಎಷ್ಟು ನೋವಾಗುತ್ತೆ ಅಂತ ನಿಮ್ಗೆ ಗೊತ್ತು. ಒಳ್ಳೊಳ್ಳೆ ಅಕ್ಕಿ ಕತ್ಕೊಂಡು ಹೋಗಿದ್ದಾರೆ. RCB ಲೆಫ್ಟ್ ಚಿಕ್ಕಗೋಲ್ರಟ್ಟಿ ಫಾರೆಸ್ಟ್ ಗೇಟು 3 FTR ಬಿಲ್ಡಿಂಗ್ ಬಂದು ಕತ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ಹೇಳೋದಷ್ಟೇ, ಯಾರೇ ದವಡಿಗಳಿಗೆ ಹೊಸಬರನ್ನ ಬಿಡ್ಕೋಬೇಡಿ. ಆದಷ್ಟು ದವಡಿಗೆ ನಿಮ್ಮ ಒಳ್ಳೆ ಅಕ್ಕಿ ಇದ್ದರೆ ಹತ್ತಿರಕ್ಕೆ ಹೊಸಬ್ರನ್ನ ಸೇರಿಸಲೇಬೇಡಿ. ನಮ್ಮ ಎಸೆಯ ದವಡಿಲಿ ಯಾರಿಗೂ ಅಲೋ ಇಲ್ಲ. ನಮ್ಮ ದವಡಿಗೆ ನಾವು ಸೇರಿಸೋದಿಲ್ಲ. ಯಾಕೆ ಅಂತಂದರೆ ಇದೇ ಥರ 60 ಅಕ್ಕಿ ಕತ್ಕೊಂಡು ಹೋಗಿದ್ರು. ನೆನ್ನೆ ನೈಟು 1 ಗಂಟೆ ನೈಟು 12:30 ಸಮಯಕ್ಕೆ ಬಂದು 40 ಅಕ್ಕಿ ಅವ್ರ ಅಪ್ಪಂದೇ ದವಡಿ ಬಂಡವಾಳ ಹಾಕಿ ಮಾಡಿರೋ ಥರ ಬಂದು ಕತ್ಕೊಂಡು ಹೋಗಿದ್ದಾರೆ. ಏನು ಮಾಡ್ಬೇಕಂತವ್ರಿಗೆ ತುಂಬ ನೋವಾಗುತ್ತೆ. ಯಾರೆಲ್ಲ ಹೊಸ ಶಬ್ದಗಳಿದ್ದೀರಾ ಮತ್ತು ಹಳೆ ಶಬ್ದಗಳು ಒಳ್ಳೊಳ್ಳೆ ಅಕ್ಕಿ ಇಟ್ಕೊಂಡಿದ್ದೀರಾ ಆದಷ್ಟು ಸೇಫ್ಟಿ ಮಾಡ್ಕೊಳ್ಳಿ. ನಂಬಿಕೆ ನಿಮ್ಮ ಮೇಲೆ ಇವ್ರು ಒಳ್ಳೆಯವರಪ್ಪ ಅಂದರೆ ಅಂಥವ್ರಿಗೆ ಮಾತ್ರ ಅಕ್ಕಿ ತೋರಿಸಿ, ಇಲ್ಲ ತೋರ್ಸೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಈಗ ರೀಸೆಂಟಾಗಿ 2 ದಿವಸ ಆಗಿರೋದು 40 ಅಕ್ಕಿ ಕತ್ಕೊಂಡೋಗಿ ಸುಮಾರು ಒಂದು 10 ಕಡೆ ಬೆಂಗಳೂರಲ್ಲಿ ಕದ್ದಿದ್ದಾರೆ. ಪದೇ ಹೇಳ್ತಾ ಇರ್ತೀನಿ, ಸೇಫ್ಟಿ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಿ ಒಳ್ಳೊಳ್ಳೆ ಅಕ್ಕಿ ಇರುತ್ತೆ ಅಂತ. ಅದಕ್ಕೆ ಎಸೆ ದವಡಿ ಕಡೆಯಿಂದ ಯಾರ ಕಳ್ಳರುಗಳು ಸಿಕ್ಕಿದ್ರೆ ನಾನು ಹಿಡಿದು ಮಾಹಿತಿ ಕೊಡ್ತಾ ಇರ್ತೀನಿ. ಆದಷ್ಟು ಈ ನಿಮ್ಮ ದವಡಿಗಳಲ್ಲಿ ಯಾರು ಕಳ್ಳರು ಸುತ್ತಮುತ್ತ ಇದ್ದರೆ ನಮಗೆ ಮಾಹಿತಿ ಕೊಡಿ. ಮತ್ತು ಯಾರು 40 ಅಕ್ಕಿ ಹೊಸ್ದಾಗಿ ತಂದಿದ್ರೆ ನಿಮ್ಗೆ ಏನೋ ಡೌಟ್ ಇದ್ದರೆ ಎಸೆ ದವಡಿಗೆ ಫೋನ್ ಮಾಡಿ. ನೋಡಿ, 40 ಅಕ್ಕಿ ಕತ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆ 5 ಅಕ್ಕಿ ಕತ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆ ಒಳ್ಳೊಳ್ಳೆ ಅಕ್ಕಿನ ರೈತರುಗಳು ಒಂದು 4 ಅಕ್ಕಿ ಕತ್ಕೊಂಡು ಹೋಗಿದ್ದಾರೆ. ಈ ಥರ ಹಿಂಗೆ ಮಾಡ್ತಾ ಇರೋದ್ರಿಂದ ಆದಷ್ಟು ಸೇಫ್ಟಿ ಮಾಡ್ಕೊಳ್ಳಿ ಅಂತ ಎಸೆ ದವಡಿ ಕಡೆಯಿಂದ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಮಾಹಿತಿ ಕೊಡ್ತಾಯಿದ್ದೀವಿ. ಅದರಿಂದ ನೀವು ಆದಷ್ಟು ಸೇಫ್ಟಿ ಮಾಡ್ಕೊಳ್ಳಿ. ಗೂಡು ಭದ್ರತೆ ಇರಬೇಕು. ಒಂದು ಕಬ್ಬಿಣದ ಗೂಡು ಮಾಡಿ ನೀಟಾಗಿ ಇಟ್ಕೊಳ್ಳಿ. ಏಕ್ದಮ್ ಬಂದರೆ ಕಳ್ಳರುಗಳು ಕತ್ಕೊಂಡು ಹೋಗ್ಬಾರ್ದು. ಮತ್ತು ಅಲ್ಲಿ ಯಾವ್ದಾರು ಒಳ್ಳೆ ರ್ಯಾಶ್ ಇರೋ ಅಂಥ ನಾಯಿಗಳು ಕಟ್ಟಿ ನಿಮಗೆ ಎಚ್ಚರಿಕೆ ಆಗಬೇಕು. ಕಳ್ಳರು ಬಂದರೆ ಇಲ್ಲ ಸಿ ಸಿ ಕ್ಯಾಮ್ರಾ ಇದ್ದರೆ ಕತ್ಕೊಂಡು ಹೋಗ್ತಾರೆ. ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ ವೀಡಿಯೋ ಹಾಕ್ತೀನಿ ನೋಡಿ. ಕಳ್ಳರು ಹೆಂಗೆ ಅವರಪ್ಪ ಬಂಡವಾಳ ಹಾಕಿರೋ ಥರ ಬಂದು ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದೇ ಕಳ್ಳರು ಇಬ್ಬರು ಬಂದಿರೋದು ಬಾಕ್ಸಲ್ಲಿ ಅಕ್ಕಿ ಎತ್ಕೊಂಡು ಹೋಗ್ತಾವ್ರೆ ನೋಡಿ. ಈ ಥರ ಕಳ್ಳರುಗಳು ಹೆವಿ ಆಗಿದ್ದಾರೆ. ಆದಷ್ಟು ನಿಮ್ಮ ದಾವಡಿಗಳಲ್ಲಿ ಹುಷಾರಾಗಿ ಇಕ್ಕೊಳ್ಳಿ ನೋಡಿ. ಇಲ್ಲೊಬ್ಬ ಕಳ್ಳ ಹೆಂಗೆ ಹೋಗ್ತಾನೆ, ಇವನೇ ಬಂಡವಾಳ ಕೆಲಸದ ಬೋಳಿ ಮಕ್ಕಳು.